ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಟಾಕ್ಸಿಕ್ ಚಿತ್ರದ ಟೀಸರ್ ವಿರುದ್ಧ ಈಗ ಕೇಂದ್ರ ಸೆನ್ಸಾರ್ ಮಂಡಳಿಗೆ ದೂರನ್ನು ಕೊಡಲಾಗಿದೆ. ಈ ಟೀಸರ್ ಒಪ್ಪುವಂತದ್ದಲ್ಲ ಅಂತ ದೂರನ್ನು ಕೊಡಲಾಗಿದೆ. ಟೀಸರ್ನಲ್ಲಿ ಸಭ್ಯಬಲದ ದೃಶ್ಯಗಳು ಇರುವ ಬಗ್ಗೆ ದೂರನ್ನು ಕೊಟ್ಟಿರುವುದು ಕೇಂದ್ರ ಸೆನ್ಸಾರ್ ಮಂಡಳಿಗೆ. ಟೀಸರ್ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಈ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೇಂದ್ರ ಸೆನ್ಸಾರ್ ಮಂಡಳಿಗೆ ವಕೀಲ ಲೋಹಿತ್ ಕುಮಾರ್ ಅನ್ನುವಂಥವರು ದೂರನ್ನು ಕೊಟ್ಟಿದ್ದಾರೆ. ಈ ಚಿತ್ರವು ಕುಟುಂಬ ಸದಸ್ಯರೊಂದಿಗೆ ನೋಡೋಕೆ ಸೂಕ್ತವಲ್ಲ. ಸದ್ಯಕ್ಕೆ ರಿಲೀಸ್ ಆಗಿರುವಂಥದ್ದು ಟೀಸರ್. ಜಾಲತಾಣದಲ್ಲಿ ಸೆನ್ಸಾರ್ ಇಲ್ಲದೆ ವಿಡಿಯೋ ಪ್ರಸಾರ ಆಗ್ತಾ ಇದೆ. ಟೀಸರ್ಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲದಿರುವುದೇ ಇದಕ್ಕೆಲ್ಲ ಸಮಸ್ಯೆ. ಕೇಂದ್ರ ಸೆನ್ಸಾರ್ ಮಂಡಳಿ ಟೀಸರ್ಗೂ ಕೂಡ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಮೂಲಕವಾಗಿ ಏನು ಟಾಕ್ಸಿಕ್ ಚಲನಚಿತ್ರದ ಟೀಸರ್ ರಿಲೀಸ್ ಆಯಿತು, ಅದರಲ್ಲಿ ಅಶ್ಲೀಲತೆಯನ್ನ ಎದ್ದು ಕಾಣೋ ರೀತಿ ಟೀಸರ್ನ ರಿಲೀಸ್ ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಅಥವಾ ಅದರ್ ಪ್ಲಾಟ್ಫಾರ್ಮ್ಸ್ಗಳಲ್ಲೇ ಈ ಟೀಸರ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದು. ಹಾಗಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಂ ಸರ್ಟಿಫಿಕೇಶನ್ ಏನಿದೆಯೋ ಅವರು ಇಂಥ ಒಂದು ಟೀಸರ್ಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕಂದಾಗ ಇದನ್ನ ನೀವು ಎ ಸರ್ಟಿಫಿಕೇಟ್ ಇದ್ರೆ ಆ ರೀತಿಯಾದ ಎ ಸರ್ಟಿಫಿಕೇಟ್ ಅನ್ನ ತೋರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಶನ್ ಅವರಿಗೆ ನಿಮ್ಮ ಕಾನೂನನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದೀವಿ. ಎಷ್ಟ್ ಅಂದ್ರೆ ಅವರ ಸಿನಿಮಾಗಳನ್ನ ಕುಟುಂಬ ಸಮೇತ ಕುತ್ಕೊಂಡು ನೋಡೋಣ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಶಾಕ್ ಆಗ್ಬಿಡುತ್ತೆ. ಎಲ್ಲರೂ ಟಿವಿಯಲ್ಲಿ ಮನೇಲಿ ಯೂಟ್ಯೂಬ್ಗಳಲ್ಲಿ ಓಪನ್ ಮಾಡಿ ನೋಡ್ತಿರ್ಬೇಕಂದಾಗ ಮುಜುಗರ ಆಗ್ತಾರೆ. ಮಕ್ಕಳುಗಳನ್ನ ನೋಡಿ ಒಂದು ಆಶ್ಚರ್ಯ ಪಡೋ ರೀತಿ ಆಗುತ್ತೆ. ತಂದೆ ತಾಯಿಗಳಿಗೆ ಮಗ ತೋರಿಸಿರೋ ರೀತಿ ಆಗ್ತವೆ. ಇವೆಲ್ಲ ಮುಜುಗರನ್ನ ತಂದಿದೆ ಈ ಟಾಕ್ಸಿಕ್ ಸಿನಿಮಾ. ಹಾಗಾಗಿ ಇದನ್ನ ಮುಂದೆ ಎಲ್ಲೂ ಆಗ್ಬಾರ್ದು ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಂ ಸರ್ಟಿಫಿಕೇಶನ್ ಅವರ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾನು ಕೂಡ ಅವರು ಅಧಿನಿಯಮದಲ್ಲಿ ತಗೊಂಡು ಕಾಷನ್ಸ್ ಕೊಡ್ತೀರ ಹಾಗೆ ನೀವು ಸಿನಿಮಾಗಳನ್ನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಈ ಸಮಯನ ಯೂಸ್ ಮಾಡ್ಕೊಂತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಟಾಕ್ಸಿಕ್ ಅನ್ನುವಂಥ ಚಿತ್ರ ಒಬ್ಬ ಕನ್ನಡ ನಟನ ಒಂದು ಅತಿದೊಡ್ಡ ಕನಸು ಮತ್ತು ಕನ್ನಡಕ್ಕೆ ಮತ್ತೊಂದು ಮೇಲುಗೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಈ ಚಿತ್ರದ ಈ ಒಂದು ಟೀಸರ್ ಏನಿದೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆಗೂ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಅಷ್ಟು 100% ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಟೀಸರ್ ಅಲ್ವೇ ಅಲ್ಲ ಅನ್ನುವಂಥ ಮಾತು ಯಾರು ನೋಡಿದ್ರು ಕೂಡ ಅದನ್ನು ಹೇಳ್ತಾರೆ ಸಹಜವಾಗಿ. ಈಗ ದೂರನ್ನು ಕೊಡಲಾಗಿದೆ ಕೇಂದ್ರ ಸೆನ್ಸಾರ್ ಮಂಡಳಿಗೆ. ಇದು ಇಲ್ಲಿಗೆ ಸೀಮಿತ ಆಗುತ್ತಾ ಅಥವಾ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ. ಅರುಣ್, ಪ್ರಮುಖವಾಗಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಈ ಒಂದು ಟಾಕ್ಸಿಕ್ ಫಿಲ್ಮ್ ಆಗಿರುವಂಥದ್ದು. ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಈ ಒಂದು ಫಿಲ್ಮ್ ಅನ್ನ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಯಶ್ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಒಂದು ಟಾಕ್ಸಿಕ್ ಒಂದು ಟೀಸರ್ ಅನ್ನ ರಿಲೀಸ್ ಮಾಡಲಾಗಿತ್ತು. ಅದರಲ್ಲಿ ಕೆಲ ಅಶ್ಲೀಲ ಒಂದು ದೃಶ್ಯಗಳಿದಾವೆ. ಇದು ಅನ್ನೋ ರೀತಿಯಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾಲ್ಲೂ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಇದೇ ಬೆನ್ನಲ್ಲಿ ಈಗ ವಕೀಲ ಲೋಹಿತ್ ಕುಮಾರ್ ಅನ್ನೋರು ಈಗ ಕೇಂದ್ರ ಸೆನ್ಸಾರ್ ಮಂಡಳಿಗೆ ಇಮೇಲ್ ಮೂಲಕವಾಗಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಟಾಕ್ಸಿಕ್ ಒಂದು ಟೀಸರ್ ನಲ್ಲಿ ಅಶ್ಲೀಲ ದೃಶ್ಯಗಳಿದಾವೆ. ಇದು ಮಕ್ಕಳು ನೋಡುವಂತ ಅಲ್ವೇ ಅಲ್ಲ. ಮತ್ತೆ ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಆತಂಕವನ್ನ ಕ್ರಿಯೇಟ್ ಮಾಡುವಂತದ್ದು. ಮಕ್ಕಳು ಅದನ್ನ ನೋಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ಮಕ್ಕಳ ಮೇಲೆ ಪರಿಣಾಮಗಳು ಬೀರುತ್ತೆ ಅನ್ನೋದು ಕೂಡ ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಬೇಕಾದ್ರೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶವನ್ನ ಇರುತ್ತೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಎ ಸರ್ಟಿಫಿಕೇಟ್ ಇರುವಂತಹ ಫಿಲ್ಮ್ಗಳಿಗೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಇಂತಹ ಟೀಸರ್ ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಅದು ಪರಿಣಾಮಕಾರಿ ಆಗುತ್ತೆ, ಮಕ್ಕಳ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಹೀಗಾಗಿ ಕೇಂದ್ರ ಸೆನ್ಸಾರ್ ಮಂಡಳಿಯವರು ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಸರ್ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಕೂಡ ಅದಕ್ಕೆ ಕೆಲ ಕಾನೂನಲ್ಲಿ ಅವರ ಒಂದು ಕಾನೂನು ಏನಿದೆ ಅದರಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ. ಟೀಸರ್ ಅನ್ನ ರಿಲೀಸ್ ಮಾಡೋ ಸೋಷಿಯಲ್ ಮೀಡಿಯಾಗಳೇನಿರುತ್ತೆ ಅದಕ್ಕೂ ಕೂಡ ಎ ಸರ್ಟಿಫಿಕೇಟ್ ಅನ್ನ ಕೊಡುವ ರೀತಿಯಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ಮಾಡಬೇಕು. ಕುಟುಂಬ ಕುತ್ಕೊಂಡು ನೋಡುವಂತ ಈ ಒಂದು ಟೀಸರ್ ಅಲ್ವೇ ಅಲ್ಲ. ಈ ಒಂದು ಟಾಕ್ಸಿಕ್ ಮೂವಿ ಆ ಒಂದು ಟೀಸರ್ ಏನಿದೆ ಅದರಲ್ಲಿ ಕೆಲ ಅಶ್ಲೀಲ ದೃಶ್ಯಗಳಿದಾವೆ. ಇದು ಒಂದು ಕೌಟುಂಬಿಕವಾಗಿ ನೋಡುವಂಥದ್ದಲ್ವೇ ಅಲ್ಲ. ಇದು ಮಕ್ಕಳ ಮೇಲೆ ಪರಿಣಾಮಕಾರಿಯಾಗಿ ಅದು ಸಾಕಷ್ಟು ಒಂದು ಸಮಸ್ಯೆಗಳು ಉಂಟು ಮಾಡುವಂಥ ರೀತಿಯಲ್ಲಿ ಇದು ಟಾಕ್ಸಿಕ್ ಒಂದು ಟೀಸರ್ ಇರುವಂಥದ್ದು. ಹೀಗಾಗಿ ನಾವು ಇಮೇಲ್ ಮೂಲಕವಾಗಿ ಒಂದು ದೂರನ್ನ ಕೊಟ್ಟಿದ್ದೇನೆ. ಈ ಒಂದು ಟೀಸರ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕೂಡ ವೈರಲ್ ಮಾಡಲಾಗ್ತಾ ಇದೆ. ಎಲ್ಲರ ಕೈಲೂ ಕೂಡ ಈಗ ಮೊಬೈಲ್ಗಳಿದಾವೆ. ಎಲ್ಲರೂ ಕೂಡ ಮಕ್ಕಳು ಕೂಡ ಮೊಬೈಲ್ಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇದನ್ನ ನೋಡಬೇಕು. ಹೀಗಾಗಿ ಸೆನ್ಸಾರ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ವಕೀಲ ಲೋಹಿತ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ ಸರ್. ಸರ್, ಈ ಟಾಕ್ಸಿಕ್ ಅಂದ್ರೆ ಹೆಸರಿಗೆ ತಕ್ಕನಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು ಈ ಒಂದು ಟೀಸರ್ನಲ್ಲಿ. ಈ ಬಗ್ಗೆ ತಮ್ಮ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ರೈಸ್ ಮಾಡಿರುವಂತಹ ವಿಚಾರ ಏನ್ ಡಿಮ್ಯಾಂಡ್ ಇದೆ ಸರ್ ಟೋಟಲಿ ನಿಮ್ದು ಈ ಬಗ್ಗೆ? ಸರ್, ನನ್ನ ಮೊದಲನೇ ರಿಯಾಕ್ಷನ್ನು ತಾವು ಹೇಳಿದಂತ ಟಾಕ್ಸಿಕ್ ಅನ್ನುವಂತ ಹೆಸರು ಡೆಫಿನೇಷನ್ಗೆ ನಾಮಕರಣಕ್ಕೆ ತಾವು ಹೇಗೆ ಹೇಳಿದ್ರಿ ಅದೇ ರೀತಿ ಇದೆ ಅಂತ ಹೇಳುವಂಥದ್ದು. ಆ ಒಂದು ದಿಕ್ಕಿನಲ್ಲಿ ಸೆನ್ಸಾರ್ ಮಂಡಳಿಯವರು ನೋಡಿಲ್ಲ, ನೆಗ್ಲೆಕ್ಟ್ ಮಾಡಿದಿರಿ. ಅಶ್ಲೀಲವಾದ ಟ್ರೀಸರ್ಸ್ಗಳನ್ನ ಮೊಬೈಲ್ಗಳಿಗೆ ತಾವು ಬಿಡೋ ರೀತಿ ಮಾಡಿದಿರಿ. ಆ ರೀತಿಯಾಗಿ ತಾವು ನೋಡ್ಬೇಕಾಗಿತ್ತು. ಅದ ಕಾನೂನು ಇಲ್ಲಾಂದ್ರೆ ಆ ಕಾನೂನ ಅಮೆಂಡ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂದ್ರೆ ಅಶ್ಲೀಲವಾದ ಚಿತ್ರವನ್ನ ಅಥವಾ ಚಿತ್ರೀಕರಣವನ್ನ ನಾವು ಒಂದು ಸರ್ಟಿಫಿಕೇಶನ್ ಮುಖಾಂತರ ಅದನ್ನ ರೆಕಗ್ನೈಸ್ ಮಾಡ್ತೀವಿ ಅಂಡರ್ ದಿ ಲಾ ಆಫ್ ಇಂಡಿಯಾ. ಮಕ್ಕಳುಗಳು, ಮೈನರ್ಗಳು ಕೆಲವು ಸಿನಿಮಾಗಳನ್ನ, ಕೆಲವು ಚಿತ್ರೀಕರಣಗಳನ್ನ ನೋಡಬಾರದು ಅಂತ ಹೇಳಿ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕೊಂಡಿದೀವಿ. ಅದು ದೇಶದ ಕಾನೂನು. ಇದನ್ನೆಲ್ಲವನ್ನು ಕಾಪಾಡ್ಕೊಳ್ಳೋದು ಒಂದು ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಶನ್ ತಾವು ಕೊಡದಿರೋ ಹಾಗೆ ನಿರ್ಲಕ್ಷ್ಯಕವಾಗಿ ಒಂದು ಟ್ರೀಸರ್ ಬಂದಾಗ ಅದಕ್ಕೆ ವಾರ್ನಿಂಗ್ ಇಲ್ದಿರಂಗೆ ತಾವು ಕೊಡುತ್ತಿರುವಂತದ್ದು ಕಾನೂನು ಬಾಹಿರ. ದೇಶದ ಕಾನೂನನ್ನ ತುಳಿದು ತಾವು ಎಲ್ಲವನ್ನು ಕೂಡ ವ್ಯಾಪಾರ ಮತ್ತು ತಮ್ಮ ಮೌಲ್ಯ ಮಸ್ತಿಗಳಿಗೆ ಉಪಯೋಗಿಸ್ಕೊಂತಿದ್ದೀರಿ ಅಂತ ಹೇಳಿ ಸೆನ್ಸಾರ್ ಮಂಡಳಿಯವರು ಇದನ್ನ ತಿದ್ದುಪಡಿ ಮಾಡಿ ಸರ್ಟಿಫಿಕೇಟ್ಸ್ಗಳನ್ನ ಮ್ಯಾಂಡೇಟರಿ ಮಾಡಿ ಅಂತ ಹೇಳಿ ನಾನು ಒಂದು ದೂರನ್ನ ಕೊಟ್ಟಿದ್ದೀನಿ ಸರ್. ಎಸ್ ಅಲ್ಲ, ನೀವು ಹೇಳಿದ್ ಕೂಡ 100% ನಿಜ ಸರ್. ಈಗ ಒಂದು ಮೂವಿ ರಿಲೀಸ್ ನೋಡ್ತಾ ಇದೀವಿ ಅಂದಾಗ ಫಸ್ಟ್ಗೆ ಸೆನ್ಸಾರ್ ಮಂಡಳಿಯ ಒಂದು ಪತ್ರ ಬರುತ್ತೆ. ಅದು UA ಅಥವಾ A ಸರ್ಟಿಫಿಕೇಟ್, ಆ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೊಂದು ಮೂಗುದಾರ ಇಲ್ಲ ಅನ್ನುವಂಥದ್ದು. ಸರ್, ಈಗ ಮೂಗುದಾರವನ್ನು ಹಾಕೋದಕ್ಕೋಸ್ಕರ ಈ ಪತ್ರ. ದೇಶದ ಕಾನೂನು ನೀವು IPC ನಾವು ಚೇಂಜ್ ಮಾಡ್ತೀವಿ, CRPC ನಾವು ತಿದ್ದುಪಡಿ ಮಾಡ್ತೀವಿ, ಸಮಾಜ ಬದಲಾಗೋ ರೀತಿಯಲ್ಲಿ ನಾವು ಕಾನೂನುಗಳನ್ನ ಅಳವಡಿಸ್ಕೊಂತೀವಿ ಅಂದ್ರೆ ವೈ ನಾಟ್ ದಿಸ್? ನೀವು ಈ ಟ್ರೀಸರ್ ಇಸ್ ಎ ಪಾರ್ಟ್ ಆಫ್ ಎ ಮೂವಿ ಅಲ್ವಾ? ನೀವು ಮೂವಿಯಲ್ಲಿ ಇರುವಂತದ್ದು ಆಯ್ಕೆ ಮಾಡಿ ಚೆನ್ನಾಗಿರುವಂತದನ್ನ ತಾವು ತೋರಿಸ್ತಾ ಇದೀರಿ. ಇದ್ರ ನಿಮ್ಗೆ ಪ್ರಮೋಷನ್ ಆಗುತ್ತೆ. ಇದನ್ನ ಸಿನಿಮಾ ಥಿಯೇಟರ್ ಒಳಗಡೆ ಹೋಗ್ಬಾರ್ದು ಬರಬಾರ್ದು ಅನ್ನೋದಕ್ಕೋಸ್ಕರ ಟ್ರೀಸರ್ ಮಾಡ್ತಾ ಇರೋದು. ಅಂದ್ರೆ ಒಂದು ತುಡುಕನ್ನು ತೋರಿಸ್ತಾರ. ಬಟ್ ಸರ್, ಒಂದು ವಿಚಾರ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ವರ್ಲ್ಡ್ ವೈಡ್ ಅಲ್ವಾ ಸರ್? ಇನ್ನೊಂದು ಕಂಟಿನ್ಯೂ ಹೇಳ್ಬಿಡ್ತೀನಿ. ಟೀಸರ್ಸ್ಗಳು ಕೂಡ ರಿಲೀಸ್ ಮಾಡ್ತಾ ಇರೋಂಥದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲೇ. ನೀವು ಈ ರೀತಿಯಾದ್ರೂ ಕಾನೂನು ಮಾಡ್ಬೋದು. ನೀವು ಇಂಥ ಟೀಸರ್ಸ್ಗಳನ್ನ ನೀವು ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚಬಾರ್ದು ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಬರೋದು ಕೂಡ ಕಾನೂನು ಅಡಿಯಲ್ಲೇನೆ. ನೀವು ಒಂದು ಪರ್ಮಿಷನ್ಸ್ಗಳನ್ನ ತಗೊಬೇಕಾಗತ್ತೆ. ಚಿತ್ರೀಕರಣ ಮಾಡ್ಬೇಕಂದಾಗ ಲೊಕೇಶನ್ಗೂ ನೀವು ಪರ್ಮಿಷನ್ ತಗೊಬೇಕಾಗತ್ತೆ. ಹಾಗಾದ್ರೆ ವಿತರಣೆ ಮಾಡ್ಬೇಕಾದ್ರೂ ಪರ್ಮಿಷನ್ ತಗೊಬೇಕಾಗತ್ತೆ. ಟೀಸರ್ ರಿಲೀಸ್ ಮಾಡಕ್ಕೆ ನೀವು ಒಂದು ಕಾನೂನು ಮಾಡೋಕ್ಕಾಗಲ್ವ ಸರ್? ಅದನ್ನು ಕೂಡ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ಒಂದು ಕಾನೂನು, ಒಂದು ಪ್ಯಾರಾಫಿಕ್ ಕಾನೂನು ಎಷ್ಟೋ ಸಮಾಜವನ್ನು ತಿದ್ದಬಹುದು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.